ನಾನು ಯಾರ ಮೇಲೂ ಆರೋಪ ಮಾಡಿಲ್ಲ. ಅಹಂಕಾರದ ಮಾತಾಡೋದು ಬೇಡ, ನನಗೂ ಬರುತ್ತೆ. ಅಹಂಕಾರದ ಮಾತಾಡೋರು ಬ್ಯಾಗ್ ಹಿಡ್ಕೊಂಡು ಓಡಾಡ್ತಿದ್ದು ನನಗೆ ಗೊತ್ತು. ಬ್ರೋಕರ್ ಕೆಲಸ ಮಾಡ್ತಿದ್ದು ನನಗೆ ಗೊತ್ತು. ಅಹಂಕಾರದ ಮಾತಾಡೋರು. ನಾನು ಕಾರ್ಯಕರ್ತನಾಗಿ ಜನರ ಸಮಸ್ಯೆ ಇಟ್ಕೊಂಡು ವಿಧಾನಸಭೆ ಒಳಗೂ ಮಾತಾಡಿದ್ದೀನಿ, ಜನರೊಳಗೂ ಮಾತಾಡಿದ್ದೀನಿ. ನಗರಸಭೆ ದುಡ್ಡಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಡೀಸೆಲ್ ಹಾಕ್ಸ್ಕೊಂಡು ಬೆಂಗಳೂರಿಗೆ ಬರ್ತಿದ್ದ ಅಯೋಗ್ಯರು ನನ್ನ ಬಗ್ಗೆ ಮಾತಾಡ್ತಾರಾ? ನಗರಸಭೆ ದುಡ್ಡಿನಲ್ಲಿ ನೆನ್ನೆ ಮೊನ್ನೆವರೆಗೂ ನಗರಸಭೆ ದುಡ್ಡೊಳಗೆ ಪೆಟ್ರೋಲ್ ಡೀಸೆಲ್ ಹಾಕ್ಸ್ಕೊಂಡು ಬೆಂಗಳೂರಿಗೆ ಬಂದವರು ಅಧಿಕಾರಿಗಳ ಹತ್ರ ಖರ್ಚಿಗೆ ದುಡ್ಡು ಕೊಡು ಅಂತ ಕೇಳಿದಂಥ ಅಯೋಗ್ಯರೆಲ್ಲ ನಾಲ್ಗೆ ಹರಿಬಿಟ್ರೆ ಗೊತ್ತಿದೆ ಅವ್ರ ಅಯೋಗ್ಯತನ ನಮ್ಗೆ ಗೊತ್ತಿದೆ. ಮೈಸೂರು ಸ್ಯಾಂಡಲ್ ಸಾಬೂನು ಪ್ರಕೃತಿಯಷ್ಟೇ ತಾಜಾ ಮತ್ತು ಪರಿಶುದ್ಧ. ನನ್ನ ಹತ್ರ ಮಾತಾಡೋದು, ನನ್ನ ಬಗ್ಗೆ ಮಾತಾಡಬೇಕು ಅಂದರೆ ಎಚ್ಚರದಲ್ಲಿ ಮಾತಾಡಬೇಕು. ನಾನು ಪಬ್ಲಿಕ್ ಕನ್ಸರ್ನ್ ಇಟ್ಕೊಂಡು ಕೆಲಸ ಮಾಡಿದ್ದೀನಿ. ಪಬ್ಲಿಕ್ ಕನ್ಸರ್ನ್ ಇಟ್ಕೊಂಡು ಮೆಡಿಕಲ್ ಕಾಲೇಜು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಂಜೂರು ಮಾಡಿಸಿದ್ದು. ಅದಕ್ಕಾಗಿ ದಶಕಗಳ ಕಾಲ ಬೆನ್ನತ್ತಿದ್ದೀನಿ. ಒಂದಿನ 2 ದಿನದಲ್ಲಿ ಆಗಿರೋದಲ್ಲ. ಇವತ್ತು ಒಂದು 4 ಟ್ಯಾಂಕರ್ ನೀರನ್ನ ಜಾಸ್ತಿ ಕೊಟ್ಟು ಆ ಮಕ್ಕಳಿಗೆ ನೀರು ಕೊಡೋ ಯೋಗ್ಯತೆ ಇಲ್ಲ ಇವರಿಗೆ. ಪರ್ಮನೆಂಟು ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಟೈಮ್ ತೊಗೊಳುತ್ತೆ, ನಂಗೆ ಗೊತ್ತು. ಆದರೆ ಟೆಂಪ್ರವರಿ 4 ಟ್ಯಾಂಕರ್ ನೀರು ಜಾಸ್ತಿ ಹೊಡ್ಸೋಕ್ಕಾಗಲ್ವಾ? ಟೆಂಪ್ರವರಿ ನೀರು ಕೊಡೋಕ್ಕಾಗಲ್ವಾ? ಒಂದು ಬೋರ್ವೆಲ್ ಜಾಸ್ತಿ ಕೊಡ್ಸೋಕ್ಕಾಗಲ್ವಾ? ಎಲ್ಲಿ ನೀರು ಸಿಗುತ್ತೆ ಅಲ್ಲಿ 1-2 ಬೋರ್ವೆಲ್ ಕೊರೆಸಿ ಅಲ್ಲಿಂದ ಪೈಪ್ಲೈನ್ ಮಾಡಿ ನೀರು ತಂದರೆ ಆಗಲ್ವಾ? ಕೇರ್ ಸಿಟಿ ದುಡ್ಡನ್ನು ಇದಕ್ಕೆ ಯೂಸ್ ಮಾಡೋಕ್ಕೆ ಬರಲ್ವಾ? ಕೇರ್ ಸಿಟಿ ದುಡ್ಡನ್ನು ಯೂಸ್ ಮಾಡಿಯೇ ಮಾಡ್ಬೋದು. DMF ಫಂಡ್ ಇದೆ, ಡಿಸ್ಟ್ರಿಕ್ಟ್ ಮಿನರಲ್ ಫಂಡು. ಆ ದುಡ್ಡನ್ನು ಉಪಯೋಗಿಸಿ ತಾತ್ಕಾಲಿಕವಾಗಿರುವಂಥ ವ್ಯವಸ್ಥೆ ಮಾಡ್ಬೋದು. ಇದನ್ನು ಮಾಡೋದು ಬಿಟ್ಟು ಮತ್ತು ಏನು ನಿನ್ನೆ ಮನೆ ಬಂದಿದ್ದಾರೆ. 2.5 ವರ್ಷ ಆಯಿತು ಈ ಸರ್ಕಾರ ಬಂದು. 2.5 ವರ್ಷ ಆದಮೇಲೂ ಯಾವುದೋ ಹಿಂದಿಂದಕ್ಕೆ ಮಾಡ್ತಾರೆ ಅಂದರೆ ಕುಣಿಲಾರ್ದವರು ಅದೇನೋ ನೆಲಡೊಂಕು ಅಂತಾರಲ್ಲ, ಆ ಕ್ಯಾಟಗರಿಗೆ ಸೇರಿದವ್ರು ಮಾತ್ರ ಹಿಂಗೆ ಮಾಡೋದು. ಕಮಿಷನ್ ಬಿಟ್ಟು ಕೆಲಸದ ಕಡೆಗೆ ಗಮನ ಕೊಟ್ಟರೆ ಎಲ್ಲ ಅರ್ಥ ಆಗುತ್ತೆ. ಬರೀ ಕಮಿಷನ್ ಕಡೆ ಗಮನ ಕೊಟ್ಟರೆ ಏನೂ ಅರ್ಥ ಆಗಲ್ಲ. ತಾತ್ಕಾಲಿಕವಾಗಿ ಆ ಅಕಾಡೆಮಿಕ್ ಇಯರ್ನಲ್ಲಿ ಕಾಲೇಜನ್ನು ಪ್ರಾರಂಭಿಸಿದ್ದೇವೆ. ಹಾಸ್ಟೆಲ್ನ ಬೇರೆ ಬೇರೆ ಕಡೆ ಮಾಡಿದ್ವಿ. ಈಗ ಅದನ್ನ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಶಿಫ್ಟ್ ಮಾಡೋಕ್ಕೆ ಮುಂಚೆ, ಹಾಸ್ಟೆಲ್ ಶಿಫ್ಟ್ ಮಾಡೋಕ್ಕೆ ಮುಂಚೆ ನೀರಿಂದು ವ್ಯವಸ್ಥೆ ಇದೆಯೋ ಇಲ್ವೋ ಅಂತ ಗೊತ್ತಿರಬೇಕಿತ್ತಲ್ವಾ? ಇದು 3ನೇ ಬ್ಯಾಚು, 1ನೇ ಬ್ಯಾಚ್ ಅಲ್ಲ. 1 ಬ್ಯಾಚ್ ಪ್ರಾರಂಭ ಮಾಡಬೇಕಾದ್ರೆ ನಾನು MLA ಇದ್ದೆ. ಆ MLA ಇದ್ದೆ. ಈಗೇನು ಆರೋಪ ಮಾಡ್ತಾರೆ ಅವ್ರು ಸಿಟಿ ರವಿಗೆ ಜೈ ಅಂತಿದ್ರು. ಬೇಕಾದ್ರೆ ಫೋಟೋ ತೆಗೆದು ನೋಡ್ರಿ. ಇವರು ಯಾವ ಪ್ರೋಟೋಕಾಲಲ್ಲೂ ಬರೋಲ್ಲ, ಆದರೂ ವೇದಿಕೆ ಮೇಲೆ ಒಂದು ಬಂದು ಕೂತ್ಕೊಂಡಿದ್ರು. ಅವತ್ತು ಅಕಾಡೆಮಿಕ್ ಇಯರ್ ಕಾಲೇಜ್ ಬ್ಯಾಚ್ ಸ್ಟಾರ್ಟ್ ಆಗಬೇಕಾದ್ರೆ ಟೆಂಪ್ರವರಿ ಸ್ಟಾರ್ಟ್ ಮಾಡಿದ್ದು, ಬಿಲ್ಡಿಂಗ್ ಫಿನಿಶ್ ಆಗಿರಲಿಲ್ಲ. ಬಂದು ಕೂತ್ಕೊಂಡಿದ್ರು. ಇವತ್ತು ನನ್ನ ಮೇಲೆ ಆರೋಪ ಮಾಡ್ತಾರೆ. ರಾಜಕೀಯದ ಅಧಿಕಾರದ ಅಮಲು ಏರೋದಕ್ಕೆ ಬಿಟ್ಟಿಲ್ಲ. 20 ವರ್ಷ MLA. ಅಧಿಕಾರದ ಅಮಲು ನನಗೂ ಏರಿಲ್ಲ, ನನ್ನ ಮಕ್ಕಳಿಗೂ ಏರಿಲ್ಲ. ನನ್ನ ಮಕ್ಕಳಲ್ಲಿ ಓದ್ತಿದ್ದಾರೆ ಅಂತ ಹೋಗಲಿಲ್ಲ. ಆದರೆ ಯಾವ ಮಕ್ಕಳು ನಮ್ಮ ಮಕ್ಕಳು ಥರ ಅಂತ ಅಂದ್ಕೊಂಡು ಹೋಗಿದ್ದು ಮೆಡಿಕಲ್ ಕಾಲೇಜಿಗೆ. ಎಲ್ಲ ಮಕ್ಕಳು ನಮ್ಮ ಮಕ್ಕಳು ಥರ ಅಂಥೇಳಿ. ಮತ್ತು ರಾಜಕೀಯ ಆಪಾದನೆ ನಾನು ಮಾಡಿರಲಿಲ್ಲ. ಸಮಸ್ಯೆ ಬಗೆಹರಿಸೋದ್ರ ಬಗ್ಗೆ ಮಾತ್ರ ಗಮನ ಸೆಳೆದಿದ್ದೆ. ನಾನು ಯಾರೋ ಒಬ್ಬ ಅಯೋಗ್ಯ ಕೆಲಸ ಮಾಡಿಲ್ಲ ಅಂತ ಹೇಳಿದ್ನ. ಕಮಿಷನ್ ಹೊಡೆಯೋದಕ್ಕೆ ಹೋಗ್ತಾ ಇದ್ದಾನೆ ಅಂತ ಏನಾರು ಆರೋಪ ಮಾಡಿರಲಿಲ್ಲ. ಕೇವಲ ಸಮಸ್ಯೆ ಇದೆ ಅಂತ ಹೇಳಿದ್ದೆ. ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲಾಕಿ ಮೊಟ್ಟೆ ಹಾಕಿ ನೋಡ್ಕೊಳ್ತಾರೆ. ನಾನು ಆರೋಪ ಮಾಡಿದ್ನ. ಕೇವಲ ಸಮಸ್ಯೆಗಳು. ಕುಡಿಯೋ ನೀರಿನ ಸಮಸ್ಯೆ ಇದೆ, ತೊಳ್ಕೊಳಕ್ಕಲ್ಲಿ ನೀರಿಲ್ಲ, ಪವರ್ ಪ್ರಾಬ್ಲಮ್ ಇದೆ, ಬಸ್ಸಿಂದು ಸಮಸ್ಯೆ ಸರಿ ಇಲ್ಲ, ಅಲ್ಲಿ ಪೊಲೀಸ್ ಬೀಟ್ ಬೇಕು. ಇಂಥ ವಿಷಯಗಳನ್ನಷ್ಟೇ ಪತ್ರ ಬರೆದು ಜಿಲ್ಲಾಧಿಕಾರಿಗಳಿಗೆ, ಪೊಲೀಸ್ ಮುಖ್ಯಾಧಿಕಾರಿಗಳಿಗೆ, ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರಿಗೆ, ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರಿಗೆ, ಚೀಫ್ ಮಿನಿಸ್ಟ್ರಿಗೆ ಗಮನಕ್ಕೆ ತಂದಿದ್ದೀನಿ. ಒಬ್ಬ ಜನಪ್ರತಿನಿಧಿಯಾಗಿ ಎಲ್ಲ ಮಕ್ಕಳು ನಮ್ಮ ಮಕ್ಕಳು ಥರನೇ ಅನ್ನುವಂಥ ಭಾವನೆ ಇರೋದಕ್ಕೆ ತಂದಿದ್ದೀನಿ. ನನ್ನ ಮಕ್ಕಳ ಬಗ್ಗೆ ಮಾತ್ರ ಆಗಿದ್ದರೆ ನಾನು ಅಲ್ಲಿಗೆ ಹೋಗಿ ಆ ಕಷ್ಟ ನೋಡಬೇಕಾದ ಅವಶ್ಯಕತೆನೇ ಇರಲಿಲ್ಲ. ಆ ಮಕ್ಕಳು ಕೂಡ ನಮ್ಮ ಮಕ್ಕಳು ಥರನೇ. ಅದಕ್ಕೋಸ್ಕರ ಗಮನಕ್ಕೆ ತಂದಿದ್ದೀವಿ.